ಎಲ್ಲರಿಗೂ ನಮಸ್ಕಾರ. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನೀವು ಟೈಟಲಲ್ಲಿ ಆಲ್ರೆಡಿ ನೋಡಿರ್ತೀರಲ್ಲ, ಹಾಗೆ ಇವತ್ತು ನಾವಿಬ್ಬರು ನಂದು ಮಗಳು ಅಳಿಯ ಎಲ್ಲ ಇದು ಸಾಗರದ ಹೋಟೆಲ್ ಅನ್ಮೋಲ್ ಅಂತ ಅಲ್ಲಿಗೆ ಹೋಗಿದ್ದಿತ್ತು. ನಾವು ಸ್ವಲ್ಪ ಬೇಗ ಹೋಗಿದ್ದಿತ್ತ, ಹಾಗಾಗಿ ಎಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಿತ್ತು. ಆಮೇಲೆ ಊಟಕ್ಕೆ ಹೋಯ್ತು. ನಾವು ಏನು ಆರ್ಡ್ರ್ ಮಾಡೋದು ಅಂತ ನಾವಿಬ್ಬರು ನೋಡ್ತಾ ಇತ್ತು. ಆಮೇಲೆ ಫಸ್ಟಿಗೆ ಇದು ಮಸಾಲ ಪಾಪಡ್ ತರಿಸಿದ್ರು. ಅದು ಒಳ್ಳೇದಿದ್ದಿತ್ತು, ಆದರೆ ಒಂಚೂರು ಹುಳಿ ಕಮ್ಮಿ, ನಿಂಬೆಹಣ್ಣು ಹಿಂಡಬೇಕು ಅಂತ ಅನಿಸ್ತಪ್ಪ ನನಗೆ. ಆಮೇಲೆ ಮಗಳ ಹತ್ರ ಹೇಳಿದೆ, ನಿಂಬೆಹಣ್ಣು ಬೇಕೇನಲ್ಲ ಅಂತ. ಕೊನೆಗೆ ಅವಳು ತರಿಸಿ ಅವ್ರ ಹತ್ರ ಹೇಳಿ ತರಿಸಿದ್ಲು. ನಿಂಬೆಹಣ್ಣು ಇಟ್ಕೊಂಡು ತಿಂತ. ಆಮೇಲೆ ಒಳ್ಳೆ ಟೇಸ್ಟ್ ಆಯ್ತದು. ಮತ್ತು ಇಲ್ಲಿದ್ದು ಫುಡ್ ಸ್ವಲ್ಪ ಓಕೆ ಅಂತ ಅನಿಸ್ತು ನನಗೆ. ತೀರಾ A1 ಥರ ಇರಲಿಲ್ಲ, ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಮತ್ತು ನಾವು ವೆಜ್ಜೇ ತಗೊಂಡದ್ದು. ನಾನ್ ವೆಜ್ ಒಳ್ಳೇದಿರ್ಬೋದು, ನಮ್ಗೆ ಗೊತ್ತಿಲ್ಲ ಅದು. ಅದೇ ಈಗ ಪಾಪಡ್ ತಿಂತು. ನೆಕ್ಸ್ಟ್ ಸೂಪ್ ಹೇಳಿದರು. ಅದೇ ಎಲ್ಲದೂ ಸ್ವಲ್ಪ ಓಕೆ ಅನಿಸ್ತು. ಚೆನ್ನಾಯ್ತಾ? ಮತ್ತು ಮಶ್ರೂಮ್ ಪೆಪ್ಪರ್ ಅದು ಸ್ವಲ್ಪ ಎಲ್ಲದಕ್ಕಿಂತ ನಂಗೆ ಅದು ಇಷ್ಟ ಆಯಿತು, ಒಳ್ಳೇದಿದ್ದಿತ್ತು. ನೆಕ್ಸ್ಟ್ ಎಂತ ತರಿಸಿದ್ದು ನಾವು, ಇದು ಎಂತ ನಾನ್, ಬಟರ್ ನಾನ್ ಮತ್ತು ಗ್ರೇವಿ ಕಾಜು ಪನ್ನೀರ್ ಮಸಾಲ ತರಿಸಿದ್ದು. ಅದು ಪರವಾಗಿಲ್ಲ, ಅದೇ ಓಕೆ ಇದ್ದಿತ್ತು. ಅಂದರೆ ತೀರಾ ಏನು ತೆಗ್ದಾಕುವಾಗೆ ಇರಲಿಲ್ಲ, ಇದು ತುಂಬ A1 ಥರನೂ ಇರಲಿಲ್ಲ, ಪರವಾಗಿಲ್ಲ, ತಿನ್ಬೋದು. ಇಲ್ಲಿ ನನ್ನ ಅಳಿಯ ಕೇಳ್ತಾ ಇದ್ದ, ಹೇಗಿತ್ತು, ಅಡ್ಡಿಲ್ವಾ, ಚೆನ್ನಾಗಿದ್ಯಾ ಅಂತ. ನಮ್ಮನೆಯವ್ರು ತಲೆ ಅಲ್ಲಾಡಿಸ್ತಾ ಇದ್ರು ನೋಡಿ. ನಾನು ನನ್ನ ಹತ್ರನೂ ಕೇಳ್ದ, ಅಡ್ಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ನನ್ನ ಮಗಳು ನೋಡಿ, ಅವಳು ಹೇಳೋದು ನೋಡಿ. ಇದು ನೋಡಿ, ಇದು ಸಾಗರದ ಇನ್ನೊಂದು ಹೋಟ್ಲು, ಅಲ್ ಅರೇಬಿಯಾ ಅಂತ. ಇದು ಇನ್ನೊಂದು ಸಲ ನಂದು ಮಗಳು ಅಳಿಯ ಮತ್ತು ಮಗ ಸೊಸೆ ಎಲ್ಲರೂ ಬಂದಿದ್ದರು. ಆ ಟೈಮಲ್ಲಿ ನಾವು ಹೋದದ್ದು. ಇಲ್ಲಿ ಒಂಥರ ತುಂಬ ನೀಟಾಗಿ ಕ್ಲೀನಾಗಿತ್ತು, ಖುಷಿ ಆಯಿತು ನಮಗೆಲ್ಲ. ನೆಗೆ ನೋಡು, ಅವಳದು ನೆಗೆ ನೋಡು. ಸಂಧ್ಯಾ ಸ್ಟಿಕ್ ತರಲಿ. ಇದು ಚಿಕನ್ ತಂದೂರಿ. ನಾನು ಮತ್ತು ನನ್ನ ಮಗಳು ಆ್ಯಕ್ಚುಲಿ ವೆಜ್. ಆ ದಿವಸ ನಾವು ಇದು ತಿನ್ನಲಿಲ್ಲ, ನಾನ್ ವೆಜ್. ಇದು ಚೆನ್ನಾಗಿತ್ತಂತೆ, ಇವರೆಲ್ಲ ಹೇಳ್ತಾ ಇದ್ರು, ತುಂಬ ಒಳ್ಳೆದಿದ್ದಿತ್ತು ಅಂತ ಹೇಳ್ತಾ ಇದ್ರು. ನಾನು ಮತ್ತು ನನ್ನ ಮಗಳು ಇದು ವೆಜ್ ಮೋಮೋಸ್ ಮತ್ತು ಎಂತ ತರಿಸಿತ್ತು, ಇದು ಪಿಜ್ಜಾ. ಆಮೇಲೆ ಅಲ್ಲಿ ನೋಡಿ ವೆಜ್ ಮೋಮೋಸ್ ಚೆನ್ನಾಗಿತ್ತು, ಮಾತ್ರ ಟೇಸ್ಟು ತುಂಬ ಒಳ್ಳೆದಿದ್ದಿತ್ತು. ಇಲ್ಲಿ ನಮಗಂತೂ ತುಂಬ ಇಷ್ಟ ಆಯಿತು. ಸಾಗರದಲ್ಲಿ ಅಂದರೆ ಟೇಸ್ಟಿಗೆ ಈ ಹೋಟ್ಲ್ ಅಡ್ಡಿಲ್ಲ ಅಂಥೇಳಿ ನಮಗೆ ಖುಷಿ ಆಯಿತು, ಒಂಥರ ಇಷ್ಟ ಆಯಿತು, ನಮಗೆಲ್ರಿಗೂ ಇಷ್ಟ ಆಯಿತು. ಈಗ ಅದೇ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತರಿಸ್ತು, ಅದು ಹಾಗೆ ಚೆನ್ನಾಗಿತ್ತು. ಇದು ಪುದೀನ ಜ್ಯೂಸು ಮತ್ತು ಎಂಥದ್ದೆಲ್ಲ ಜ್ಯೂಸ್ ತರಿಸಿದ್ರು, ನಂಗೆ ಅದೆಲ್ಲ ಹೆಸರೆಲ್ಲ ಬರೋದಿಲ್ಲ. ಮಾತ್ರ ಅದೇ ಟೇಸ್ಟ್ ವೈಸ್ ಒಳ್ಳೆದಿದ್ದಿದ್ದು. ನಮಗೆ ಈ ಹೋಟ್ಲು ತುಂಬ ಇಷ್ಟ ಆಯಿತು ಮಾತ್ರ.
ಸರ್ವೀಸು ತುಂಬ ಚೆನ್ನಾಗಿತ್ತು. ಕೂಡಲೇ ಎಲ್ಲ ಸರ್ವ್ ಮಾಡ್ತಿದ್ರು. ಮತ್ತು ಅಲ್ಲಿ ಎದುರುಗಡೆನೇ ಕೆಲವುದೆಲ್ಲ ಡಿಶ್ ಮಾಡೋದು ನಮಗೆ ತೋರ್ತಾ ಇರುತ್ತೆ, ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಲ್ಲೇ ಮಾಡ್ತಾ ಇರ್ತಾರೆ ಅವರು. ಅದೇ ನೀಟ್ ಆ್ಯಂಡ್ ಕ್ಲೀನ್ ಇತ್ತು, ಅದೇ ಖುಷಿ ಆಯಿತು. ಇದೀಗ ನೀವು ನೋಡ್ತಾ ಇರೋದು ಕುಂದಾಪುರದ ಶೆಟ್ಟಿ ಲಂಚ್ ಹೋಮ್ ಹೋಟೆಲ್. ಇಲ್ಲಿ ನಾವು ನೀರು ದೋಸೆ ಮತ್ತು ಚಿಕನ್ ಗೀ ರೋಸ್ಟ್ ತರಿಸ್ಕೊಂಡಿತ್ತು. ಇದು ಮಾತ್ರ ಸೂಪರ್. ಯಾರಾದರೂ ಕುಂದಾಪುರ ಕಡೆ ಬರೋರಿದ್ದರೆ ಇದು ಮಸ್ಟ್ ಟ್ರೈ ಅಂತ ಹೇಳ್ತಾ ಇದ್ದೇನೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ಇಷ್ಟರವರೆಗೆ ತಿಂದದ್ರಲ್ಲಿ ಗೀ ರೋಸ್ಟಲ್ಲಿ ಇಷ್ಟು ಒಳ್ಳೆ ಗೀ ರೋಸ್ಟ್ ನಾವು ತಿನ್ನಲಿಲ್ಲ. ಅಷ್ಟು ಒಳ್ಳೆದಿದ್ದಿದ್ದು. ಎಲ್ಲ ಥರದ ಗೀ ರೋಸ್ಟು ಸಿಕ್ಕುತ್ತೆ ನಿಮಗೆ, ಚಿಕನ್ ಇದೆ ಅಂತಲ್ಲ, ಎಲ್ಲ ಥರದ ಗೀ ರೋಸ್ಟು ಸಿಗುತ್ತೆ. ಮಾತ್ರ ಅದೇ ಟೇಸ್ಟ್ ಮಾತ್ರ ಸೂಪರ್. ಇದು ಆ ಗೀ ರೋಸ್ಟ್ ತಿನ್ನಲಿಕ್ಕೆ ಹೋಗಬೇಕು. ನಾವು ಅದೇ ನೀರು ದೋಸೆ ಮತ್ತು ಗೀ ರೋಸ್ಟ್ ತಿಂದು ಬಂತಲ್ಲಿಂದ. ಇದೀಗ ನೀವು ನೋಡ್ತಾ ಇರೋದು ಕೋಟದ ಲತಾ ಹೋಟೆಲ್ ಅಂತ. ಇದು ಫೇಮಸ್ ಹೋಟೆಲ್. ಇಲ್ಲ ಸೆಲೆಬ್ರಿಟಿಗಳೆಲ್ಲ ಬಂದು ತಿಂದು ಹೋಗಿದ್ದಾರಂತೆ. ಇಲ್ಲಿ ನಾವು ನಮ್ಮ ಕುಟುಂಬದವರೆಲ್ಲ ಬಂದಿತ್ತು. ಒಂದು 20 ಜನಕ್ಕಿಂತ ಜಾಸ್ತಿ ಇದ್ದಿತ್ತು. ಅದಕ್ಕೆ ಆಮೇಲೆ ಅವರು ಹೋಟೆಲ್ನವರು ನಮಗೆ ಸಪ್ರೇಟಾಗಿ ಒಂದು ಮೇಲ್ಗಡೆ ಅರೇಂಜ್ ಮಾಡಿ ಕೊಟ್ಟರು. ಒಳ್ಳೆದಾಯ್ತು ನಮಗೆ. ಇದು ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಇಲ್ಲೇ ಎಲ್ಲ ತಿಂಡಿನೂ ಚೆನ್ನಾಗಿರ್ತದೆ. ಆದರೆ ತುಂಬ ಫೇಮಸ್ಸು ಮೆಂತೆ ದೋಸೆ ತುಂಬ ಫೇಮಸ್ ಇಲ್ಲಿದು. ಭಾರಿ ಚಂದ. ಶೋಧನ್ ನಿಮ್ಗಿನ್ನೂ ಬರಲಿಲ್ವಾ? ಏನು ಕಾಣ್ತಿತ್ತು ಹೆಣ್ಣ? ಈಗ ಆಗ್ತಿತ್ತು ನೋಡ. ಇಷ್ಟೊತ್ತರ ಮಾಡಲೇ ಇಲ್ಲ. ಓ ಎಲ್ಲ ಚೇರ್ಸ್ ಮಾಡಿ ಇಲ್ಲಿ ಮಕ್ಕಳೆಲ್ಲ. ಯೋ ಸಂಧ್ಯಾ ಸ್ಪೆಷಲ್ ಎಂಟ್ರಿ ಇತ್ತಲ್ಲ ಬೇರೆಯವ್ರ ಹತ್ರ. ಇಲ್ಲಿ ಕರೆಕ್ಟ್ ಇದೆ. ಇದೇ ನೋಡಿ ಮೆಂತ್ಯ ದೋಸೆ, ತುಂಬ ಸೂಪರ್ ಆಗಿದ್ದಿತ್ತು. ನಮಗೆಲ್ರಿಗೂ ಇಷ್ಟ ಆಯಿತು. ಎಲ್ಲರೂ ಕೆಲವರೆಲ್ಲ 2 ಪ್ಲೇಟ್ ತರಿಸಿ ತಿಂತು. ಹಸಿವೆನೂ ಆಗಿದ್ದಿತ್ತು. ನೋಡಿದ್ರಿ ಅಲ್ಲ ನಾವು ಯಾವ್ಯಾವ ಹೋಟ್ಲಿಗೆ ಹೋಗಿತ್ತು ಎಲ್ಲ ತಿನ್ಕೊಂಡು ಬಂತಂತ.
ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.